ವೀಕ್ಷಕರೇ, ಇದು ಪ್ರಜಾವಾಣಿಗ ಮೊದಲ ಸುದ್ದಿ. 157 ತಾಲೂಕುಗಳಲ್ಲಿ ಬರದ ಛಾಯೆ ಆವರಿಸಿಕೊಂಡ್ಬಿಟ್ಟಿದೆ. ಅರ್ಧ ರಾಜ್ಯಕ್ಕೆ ವರ್ಣನ ಅವಕೃಪೆ. ಎನ್ಡಿಆರ್ಎಫ್ ನಿಯಮ ಸಡಿಲಿಕೆ, ವಿಶೇಷ ಅನುದಾನಕ್ಕಾಗಿ ಪ್ರಧಾನಿಗೆ ಪತ್ರ. ಪರಮೇಶ್ವರ್ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಕ್ಲಾರಿಟಿ ಕೊಟ್ಟಿದ್ದಾರೆ. ರಾಜ್ಯದ ಬಹುತೇಕ ಭಾಗದಲ್ಲಿ ಮಳೆ ಆಗದ ಕಾರಣ ಕರುನಾಡನ್ನ ಬರದ ಛಾಯೆ ಆವರಿಸಿದೆ. 157 ತಾಲೂಕುಗಳಲ್ಲಿ ಮಳೆಯ ಕೊರತೆ ಇದ್ದು 15 ತಾಲೂಕುಗಳಲ್ಲಿ ಮಾತ್ರ ವಾಡಿಕೆಗಿಂತ ಹೆಚ್ಚಿನ ಮಳೆಯಾಗಿದೆ. ಮುಂದಿನ ದಿನಗಳಲ್ಲಿ ವಾಡಿಕೆಯಷ್ಟಾದರೂ ಮಳೆ ಸುರಿದೇ ಇದ್ರೆ ಕುಡಿಯುವ ನೀರಿಗೂ ಸಮಸ್ಯೆ ಸೃಷ್ಟಿಯಾಗುವಂತಹ ಆತಂಕ ಎದುರಾಗಿದೆ. ರಾಜ್ಯದ ಸದ್ಯದ ಪರಿಸ್ಥಿತಿ ಕುರಿತು ಗುರುವಾರ ಸುದ್ದಿಗೋಷ್ಠಿಯನ್ನ ಮಾಡಲಾಗಿತ್ತು. ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನ ನೀಡಿದ್ದಾರೆ ಕಂದಾಯ ಸಚಿವರು. ರಾಜ್ಯದ ಸದ್ಯದ ಪರಿಸ್ಥಿತಿ ಕುರಿತು ಮಾಹಿತಿಯನ್ನು ನೀಡಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು, ಮಳೆ ಕೊರತೆಯಿಂದ ಬರ ಪರಿಸ್ಥಿತಿ ಉಂಟಾಗಿದ್ದು ಬರ ಘೋಷಣೆಗೆ ಕೇಂದ್ರದ ನಿಯಮಗಳಲ್ಲಿ ಕೆಲ ಅಡ್ಡಿಗಳಿದೆ. ನಿಯಮ ಸಡಿಲಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನು ನಾವು ಖುದ್ದಾಗಿ ಬರೆದಿದ್ದೀವಿ ಅಂತ ಪರಮೇಶ್ವರ್ ಅವರು ತಿಳಿಸಿದ್ದಾರೆ. ಸೂಪರ್ ಎಲ್ ನಿನೋ ಪರಿಣಾಮವಾಗಿ ರಾಜ್ಯದಲ್ಲಿ ಜೂನ್ನಲ್ಲಿ 42% ಮತ್ತು ಜುಲೈನಲ್ಲಿ 34% ಮಳೆ ಕೊರತೆ ಆಗಿದೆ. ಜುಲೈ ತಿಂಗಳಲ್ಲಿ 10 ಜಿಲ್ಲೆಗಳಲ್ಲಿ 30ರಿಂದ 60% ಮಳೆ ಕೊರತೆ ಆಗಿದೆ. 13 ಜಿಲ್ಲೆಗಳಲ್ಲಿ 60ರಿಂದ 97% ಮಳೆ ಕೊರತೆ ಆಗಿದೆ. 8 ಜಿಲ್ಲೆಗಳಲ್ಲಿ ಮಾತ್ರ ವಾಡಿಕೆಯಂತೆ ಮಳೆ ಆಗಿದೆ ಅಂತಲೂ ಕೂಡ ಇದೇ ಸಂದರ್ಭದಲ್ಲಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಪ್ರೆಸ್ ಮೀಟ್ ಮಾಡಿದ್ರು. ನಿನ್ನೆ ಪ್ರೆಸ್ ಮೀಟ್ ಅಲ್ಲಿ ಈ ವಿಚಾರವನ್ನ ತಿಳಿಸಿದ್ದಾರೆ. ಇನ್ನು ನೋಡಿ, ವರದಿ ಬಂದ ಬಳಿಕ ಮೋಡ ಬಿತ್ತನೆ ಬಗ್ಗೆ ಚಿಂತನೆ ಅನ್ನೋದನ್ನು ಅವ್ರು ಹೇಳ್ತಾ ಇರೋದು. ಉತ್ತರ ಕರ್ನಾಟಕದಲ್ಲಿ ಮೋಡ ಬಿತ್ತನೆ ಮಾಡಲಾಗಿದೆ. ಅದು ಯಶಸ್ವಿ ಆಗಿದೆಯೋ ಇಲ್ವೋ ಗೊತ್ತಿಲ್ಲ. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ವರದಿ ಕೇಳಿದ್ದಾರೆ. ವರದಿ ಬಂದ ಬಳಿಕ ಚರ್ಚಿಸಿ ರೈತರಿಗೆ ಉಪಯೋಗ ಆಗುವುದಾದ್ರೆ ಮೋಡ ಬಿತ್ತನೆ ಮಾಡಲಾಗುವುದು. ಮಳೆ ಇಲ್ಲದೆ ಮೋಡಗಳೇ ಕಾಣ್ತಾ ಇಲ್ಲ, ಇನ್ನು ಮೋಡ ಬಿತ್ತನೆ ಹೇಗೆ ಸಾಧ್ಯ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಇದೇ ಸಂದರ್ಭದಲ್ಲಿ ಪರಮೇಶ್ವರ್ ಅವರು ಮಾಡಿದ್ದಾರೆ. ಇನ್ನು ಕುಡಿಯುವ ನೀರಿನ ಸಮಸ್ಯೆಗೆ ಪರಿಹಾರ ಕಲ್ಪಿಸೋಕೆ, ಬರದ ಕಾರಣಕ್ಕೆ ಜನ ಗುಳೆ ಹೋಗುವುದನ್ನು ತಪ್ಪಿಸೋಕೆ, ಅವರಿಗೆ ಉದ್ಯೋಗ ನೀಡುವುದಕ್ಕೆ ಅಗತ್ಯ ಕ್ರಮ ಕೈಗೊಂಡಿದ್ದೀವಿ ಅಂತಲೂ ಕೂಡ ಜಿ ಪರಮೇಶ್ವರ್ ಅವರು ತಿಳಿಸಿದ್ದಾರೆ. ನಿನ್ನೆ ಪ್ರೆಸ್ ಮೀಟ್ನಲ್ಲಿ ಅನೇಕ ವಿಚಾರಗಳನ್ನು ಅವರು ಮಾತನಾಡಿದ್ದಾರೆ. ಸೊ ಅದರಲ್ಲಿ ಪ್ರಮುಖವಾಗಿ ಮಳೆಯ ವಿಚಾರದ ಬಗ್ಗೆ ಮಾತನಾಡಿರುವಂಥದ್ದು. ನೋಡಿ, 84.18 ಲಕ್ಷ ಹೆಕ್ಟೇರ್ ಬಿತ್ತನೆಗೆ ಯೋಗ್ಯ ಪ್ರದೇಶ. ಇದರಲ್ಲಿ 40.68 ಲಕ್ಷ ಹೆಕ್ಟೇರ್ ಬಿತ್ತನೆ ಆಗಿರುವಂಥ ಪ್ರದೇಶ. ಇನ್ನು ಮಳೆ ಕೊರತೆಯ ಜಿಲ್ಲೆ ತಾಲೂಕುಗಳನ್ನು ನಾವು ನೋಡಿದಾಗ 157 ಮಳೆ ಕೊರತೆಯ ತಾಲೂಕುಗಳಿದೆಯಂತೆ. 157 ತಾಲೂಕುಗಳು. ಇನ್ನು 14 ತೀವ್ರ ಕೊರತೆಯ ತಾಲೂಕುಗಳು ಅಂತಲೂ ಕೂಡ ವಿವರಿಸಿದ್ದಾರೆ. 30ರಿಂದ 60% 10 ಜಿಲ್ಲೆಗಳಲ್ಲಿ ಮಳೆಯ ಕೊರತೆ ಇದೆ. 60ರಿಂದ 97 13 ಜಿಲ್ಲೆಗಳಲ್ಲಿ ಮಳೆಯ ಕೊರತೆ ಇದೆ. ಸೊ ಇನ್ನು ಜೂನ್ನಲ್ಲಿ ಮಳೆ ಕೊರತೆ ಇರೋದು 42% ಅಷ್ಟು. ಜುಲೈನಲ್ಲಿ ಮಳೆ ಕೊರತೆ 34% ಅಷ್ಟು ಆಗಿದೆ. ಇಷ್ಟೆಲ್ಲ ಸಮಸ್ಯೆಗಳಾಗಿದೆ. ಇದ್ರ ಬಗ್ಗೆ ಚರ್ಚಿಸ್ತೀವಿ, ನಿರ್ಧಾರಗಳನ್ನ ಕೈಗೊಳ್ತೀವಿ ಅಂತಲೂ ಹೇಳಿದ್ದಾರೆ. ಒಂಚೂರು ಈ ಕೇಂದ್ರ ಸರ್ಕಾರದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳಲ್ಲಿ ಒಂಚೂರು ಶಿಸ್ತು, ಆಮೇಲೆ ಸ್ವಲ್ಪ ಸ್ಟ್ರಾಂಗ್ ಅನ್ನೋ ಲೆಕ್ಕಾಚಾರ ಇದೆ. ಒಂಚೂರು ಸಡಿಲ ಮಾಡಿ ಅಂತ ನಾವು ಕೂಡ ಪತ್ರ ಬರೆದಿದ್ದೀವಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಇನ್ನು PD ಖಾತೆಯಲ್ಲಿ 329.61 ಕೋಟಿ ಇದೆಯಂತೆ. ಕುಡಿಯುವ ನೀರಿಗಾಗಿ ಪ್ರತಿ ಜಿಲ್ಲೆಗೆ 5 ಕೋಟಿ ನೀಡಲಾಗಿದ್ದು ಇದನ್ನು ಕುಡಿಯುವ ನೀರಿಗೆ ಮಾತ್ರ ಬಳಸುವಂತೆ ಸೂಚಿಸಲಾಗಿದೆ. ಅಲ್ಲದೆ ಜಿಲ್ಲಾಧಿಕಾರಿಗಳ PD ಖಾತೆಯಲ್ಲಿ 329.61 ಕೋಟಿ ಇದೆ. ತಾಲೂಕು ಮತ್ತು ಜಿಲ್ಲೆಗಳಲ್ಲಿ ಕಾರ್ಯಪಡೆ, ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಸಭೆಗಳನ್ನು ನಿರಂತರವಾಗಿ ನಡೆಸಲಾಗ್ತಾ ಇದೆ ಅಂತ ಪರಮೇಶ್ವರ್ ಅವರು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ವಾರದಲ್ಲಿ ಮಳೆ ಆಗದೇ ಇದ್ರೆ ಕುಡಿಯುವ ನೀರಿಗೂ ಸಮಸ್ಯೆ ಆಗಲಿದೆ. 192 ಕಡೆ ಟ್ಯಾಂಕರ್ ಮುಖಾಂತರ ನೀರು ಪೂರೈಕೆ ಮಾಡಲಾಗ್ತಾ ಇದೆ. ಟ್ಯಾಂಕರ್ ಮೂಲಕ ಪೂರೈಸೋದಕ್ಕೆ ನೀರು ಬೇಕಲ್ವೇ? ನೀರಿನ ಮೂಲಗಳು ಬತ್ತಿ ಹೋಗಿದೆ. ಜಲಾಶಯಗಳು ಡೆಡ್ ಸ್ಟೋರೇಜ್ ತಲುಪಿದೆ ಅಂತಲೂ ಕೂಡ ಇದೇ ಸಂದರ್ಭದಲ್ಲಿ ಅವರು ಹೇಳಿದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆಯೇ ತೀರ್ಮಾನಗಳನ್ನು ಕೈಗೊಳ್ಳಲಾಗತ್ತೆ ಅನ್ನುವಂಥ ಮಾತನ್ನು ಹೇಳಿರೋದು.